buildings. Fruits ನಂದಿ ಹಿಲ್ ವ್ಯೂ ಶಾಲೆಯಲ್ಲಿ ಇವತ್ತು ವಿಜ್ಞಾನ ವಸ್ತು ಪ್ರದರ್ಶನ ಏನು ಏರ್ಪಾಡು ಮಾಡಿದ್ದಾರೆ. ನಿಜಕ್ಕೂ ಇದು ಮೊದಲಿಗೆ ಏನಾಗ್ತಾ ಇತ್ತು, ಒಂದು ತಾಲೂಕು ಮಟ್ಟದಲ್ಲಿ, ಆಮೇಲೆ ಜಿಲ್ಲಾ ಮಟ್ಟದಲ್ಲಿ, ಆಮೇಲೆ ರಾಜ್ಯ ಮಟ್ಟದಲ್ಲಿ ಈ ವಿಜ್ಞಾನ ವಸ್ತು ಪ್ರದರ್ಶನಗಳು ನಡೀತಾ ಇದ್ವು. ಈ ಕರೋನಾ ಪ್ರಾರಂಭ ಆದಾಗಿಂದ ಈಚೆಗೆ ಈ ವಿಜ್ಞಾನ ವಸ್ತು ಪ್ರದರ್ಶನಗಳು ಎಲ್ಲ ಆನ್ಲೈನ್ ಅಲ್ಲೇ ನಡೀತಾ ಇದ್ದಾರೆ. ಈಗ ಏನು ಆನ್ಲೈನ್ ಅಲ್ಲಿ ಅಂತಂದ್ರೆ ಈಗ ಕೆಲವು ಶಾಲೆಗಳಿಗೆಲ್ಲ ನಾವು ದುಡ್ಡನ್ನ ಹಾಕ್ತಾರೆ, ಕೇಂದ್ರ ಸರ್ಕಾರದಿಂದ ದುಡ್ಡನ್ನ ಹಾಕ್ತಾರೆ. ಆ ದುಡ್ಡು ಹಾಕಿದ್ದು ಪ್ರತಿ ವರ್ಷ ಹಾಕ್ತಾ ಇದ್ದಾರೆ, ಬಟ್ ಅದು ಯಾವುದು ಕೂಡ ಕಾರ್ಯವನ್ನ ಆಗ್ತಾ ಇಲ್ಲ, ಅದು ಆನ್ಲೈನ್ ಅಲ್ಲಿ ಆಗ್ತಾ ಇದೆ. ಬಟ್ ಆದ್ರೆ ಈ ವರ್ಷ ಈ ಒಂದು ಶಾಲೆಯಲ್ಲಿ ಕೂಡ ಮಕ್ಕಳ ಮಟ್ಟಿಗೆ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನವನ್ನ ಏರ್ಪಾಡು ಮಾಡಿದ್ದಾರೆ. ಇಲ್ಲಿ ಕೇವಲ ದೊಡ್ಡ ಮಕ್ಕಳಿಗೆ ಅಲ್ಲ, 1ನೇ ತರಗತಿಯಿಂದ ಹಿಡಿದು ಅಪ್ ಟು 9ನೇ ತರಗತಿಯವರೆಗೆ ಎಲ್ಲಾ ಮಕ್ಕಳಿಗೂ ಕೂಡ ಈ ಒಂದು ವಸ್ತು ಪ್ರದರ್ಶನವನ್ನ ಏರ್ಪಾಡು ಮಾಡಿದ್ದಾರೆ. ಏನಪ್ಪಾ ಇದರಿಂದ ಅಂತಂದ್ರೆ ಮಕ್ಕಳಲ್ಲಿ ಚಿಕ್ಕಂದಿನಿಂದಲೇ ಕೂಡ ಇರ್ತಾನೆ, ಇನ್ನೊಬ್ಬರಿಗೆ ನೋಡ್ತಾ ಇರ್ತಾನೆ, ಅವನು ಆರ್ಟ್ ಮಾಡಿದ್ದಾನೆ, ಅವನ ತಲೆಯಲ್ಲಿ ಇನ್ನೊಂದು ಏನೋ ಐಡಿಯಾ ಓಡುತ್ತೆ. ಹಾಗಾಗಿ ಮಕ್ಕಳಲ್ಲಿ ಒಂದು ಐಡಿಯಾಗಳ ಬೆಳವಣಿಗೆಗೆ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಪೂರಕವಾಗಿದೆ. ಒಳ್ಳೆಯದಾಗಲಿ. ಮುಂದಿನ ವರ್ಷದಿಂದ ಇನ್ನೂ ಹೆಚ್ಚು ಪ್ರದರ್ಶನಗಳನ್ನ ಈ ಶಾಲೆಗಳಲ್ಲಿ ಬರೀ ವಿಜ್ಞಾನಕ್ಕೆ ಅಂತ ಅಲ್ಲ, ಭಾಷೆಗಾಗ್ಲಿ, ಸಮಾಜಕ್ಕಾಗ್ಲಿ, ಎಲ್ಲಾ ವಿಷಯಕ್ಕೂ ಕೂಡ ಒಂದೊಂದು ದಿವಸ ಒಂದೊಂದು ಪ್ರದರ್ಶನಗಳನ್ನ ಏರ್ಪಾಡು ಮಾಡಿ ಶಾಲೆಯನ್ನ ಪ್ರಗತಿಯನ್ನ ಮುನ್ನಡೆಸಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಶುಭವನ್ನ ಹಾರೈಸಿ ಈ ಒಂದು ಆಡಳಿತ ಮಂದಿಗೆ ಮತ್ತೆ ಅಧ್ಯಾಪಕರಿಗೆ, ಇಲ್ಲಿಂದ ಎಲ್ಲಾ ಸ್ಟಾಫ್ಗೂ ಮತ್ತೆ ಈ ಒಂದು ಶಾಲೆಯ ವಿದ್ಯಾರ್ಥಿಗಳ ಪೋಷಕರಿಗೂ ಕೂಡ ವಂದನೆಗಳನ್ನು ತಿಳಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ವಿಜ್ಞಾನ ವಸ್ತು ಪ್ರದರ್ಶನ ಕೆಳಗಡೆ ನೋಡಿದಾಗ ನಾನು ಕ್ರಿಯೇಟಿವಿಟಿ, ಮಕ್ಕಳಿಗೆ ಕ್ರಿಯೇಟಿವಿಟಿಯಿಂದ ಕೆಲಸ ಮಾಡಿಸಿದ್ದೀರಾ. ಇದು ನಮ್ಮ ಈ ಮಕ್ಕಳು ಇವತ್ತು ಮುಂದಿನ ಭವಿಷ್ಯಗಳು. ಈ ಒಂದು ವಿಜ್ಞಾನದ ವಸ್ತು ಪ್ರದರ್ಶನದ ಜೊತೆಗೆ ಸಮಾಜದಲ್ಲಿ ಯಾವ ತರ ಬದುಕಬೇಕು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ದಯಮಾಡಿ ಕಲಿಸ್ಕೊಡ್ಬೇಕು. ಯಾಕೆಂದ್ರೆ ಇವರು ಸಮಾಜಕ್ಕೆ ಹೊರಗಡೆ ಬಂದಾಗ ಯಾವುದೇ ತರಹದ ಒಂದು ಬೇರೆ ಒಂದು ಕೆಟ್ಟ ಒಂದು ಪರಿಣಾಮಗಳಿಗೆ ಇವರು ಸೇರ್ಕೊಳ್ಬಾರ್ದು, ಒಳಗಾಗಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. Very important. You cannot imagine your life without science. From the childhood day onwards, when the scientific temperament is developed among the students, in future when they go to colleges, it will be very easy for the students to conduct the scientific experiments in the colleges. See, we might have known about Abdul Kalam, one of the greatest scientists of the world, not only in India, world. Homi Jahangir Baba, Einstein, all those scientists studied like you only, like small children. Only the thing is the parents and the teacher should develop the students from the childhood. A day will come that the developed students will become scientists. With that intention only, the school has organized science exhibition. Wish you all the best. Thank you very much. ಇಂಟರ್ನ್ಯಾಷನಲ್ ಶಾಲೆಯ 2025-26 ಸಾಲಿನ ಈ ಸೈನ್ಸ್ ಎಕ್ಸಿಬಿಷನ್ ಆರ್ಗನೈಸ್ ಮಾಡಿದ್ವಿ. ಈ ಸೈನ್ಸ್ ಎಕ್ಸಿಬಿಷನ್ ಆರ್ಗನೈಸ್ ಮಾಡಿದ್ರೆ ಮಕ್ಕಳ ಸ್ಕಿಲ್ ನ ಡೆವಲಪ್ ಮಾಡೋ ಉದ್ದೇಶದಿಂದ ಮಕ್ಕಳು ಪ್ರತಿಯೊಂದು ನಮ್ಮ ಬಾಡಿ ಒಳಗಡೆ ಏನಿದೆ ಅಂತ ಈಗ ಮೊದಲು MBBS ಮಾಡೋ ಡಾಕ್ಟರ್ಗಳು ಮಾತ್ರ ತಿಳ್ಕೊತಾ ಇದ್ರು. ಈಗ ಚಿಕ್ಕ ಮಕ್ಕಳಿಂದ ನಮ್ಮ ಹೃದಯ ಅಂದ್ರೆ ಏನು, ನಮ್ಮ ಹೃದಯ 1 ನಿಮಿಷಕ್ಕೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಬಾಡಿಯಲ್ಲಿ ಸರ್ಕ್ಯುಲೇಟ್ ಮಾಡ್ಕೊಂಡು ಎಷ್ಟು ಟೈಮ್ ಅಂತ ತಗೊಳುತ್ತೆ, ಪ್ರತಿಯೊಂದು ಚಿಕ್ಕ ವಿಷಯದಿಂದ ಪ್ರತಿಯೊಂದು ಮತ್ತೆ ಎಲ್ಲಾ ರೀತಿಯಾದ ಸೈನ್ಸ್ ಬಗ್ಗೆ ಇರ್ಬೋದು, ಮತ್ತೆ ನಮ್ಮ ನೇಚರ್ ಬಗ್ಗೆ ಇರ್ಬೋದು, ಕಮ್ಯುನಿಟಿ ಹೆಲ್ಪರ್ಸ್ ಬಗ್ಗೆ ಇರ್ಬೋದು, ಯಾರ್ಯಾರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತೆ ಯಾವ ತರದಿಂದ ನಮಗೆ ಒಳ್ಳೇದಾಗುತ್ತೆ ಅಂತ ಈಗ ಮುಂಚೆ ಕಾಲೇಜ್ ಹೋದಾಗ ತಿಳ್ಕೊಳ್ಳೋದು, ಈಗ 1ನೇ ಕ್ಲಾಸ್ ಮಕ್ಕಳಿಂದಲೇ ತಿಳ್ಕೊಳ್ಳುವಂತ ನರ್ಸರಿ, LKG, UKG 9ನೇ ತರಗತಿವರೆಗೂ ಎಲ್ಲ ಶಾಲೆಯ ತರಗತಿಯ ಮಕ್ಕಳು ಅವರವರ ಶ್ರಮ ಪಟ್ಟು ಸುಮಾರು ಒಂದು 15 ದಿವಸ ಇದೇನು ಅರ್ಧ ಗಂಟೆ
10 ನಿಮಿಷದಿಂದ ಆಗಿರುವಂತದ್ದಲ್ಲ. ಸುಮಾರು ಒಂದು 15-20 ದಿನ ಶ್ರಮ ಪಟ್ಟು ಬರೀ ಮಾಡಲ್ ಮಾಡಿದ್ರೆ ಸಾಕು, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋ ಮನೋಭಾವ ಇಟ್ಕೊಂಡು ಎಲ್ಲಾ ಮಕ್ಕಳು ಅವ್ರ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ನಾನು ಎಲ್ಲಾ ಮಕ್ಕಳಿಗೂ ಕೃತಜ್ಞತೆ ಎಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇದಕ್ಕೆ ಸಪೋರ್ಟಿಂಗ್ ಆಗಿ ನಿಂತೋಸಿದವರು ನಮ್ಮ ಟೀಚರ್ಸ್. ನಮ್ಮ ನರ್ಸರಿಯಿಂದ ಹಿಡಿದು 9ನೇ ತಾರೀಕುವರೆಗೂ ನಮ್ಮ ಸೈನ್ಸ್ ಟೀಚರ್ ನವೀನ್ ಸರ್ ಆಗಿರ್ಬೋದು, ಶಾಜಿಯಾ ಮೇಡಮ್ ಆಗಿರ್ಬೋದು, ಪ್ರತಿಯೊಬ್ರು ಅವ್ರ ಮಕ್ಕಳಿಗೆ ಏನೋ ಒಂದು ಡೌಟ್ ಬಂದು ಕ್ಲಿಯರ್ ಮಾಡಿ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವರು ತುಂಬಾ ಶ್ರಮ ವಹಿಸಿದ್ದಾರೆ. ಎಲ್ಲ ಟೀಚರ್ಸ್ ಇವರಿಬ್ಬರು ಕೊಡುಗೆ ಜಾಸ್ತಿ ಇದ್ರು, ಬೇರೆ ಟೀಚರ್ಸ್ ಅವ್ರದ್ದು ಇವರಿಬ್ಬರದು 90% ಇದ್ರೆ ಬೇರೆಯವ್ರದ್ದು 80% ಇದೆ. ಪ್ರತಿ ಒಂದು ಟೀಚರ್ ಅವ್ರು ಶ್ರಮ ಪಟ್ಟು ಇಷ್ಟೊಂದು ಅದ್ದೂರಿಯಾಗಿ ಈ ಸೈನ್ಸ್ ಎಕ್ಸಿಬಿಷನ್ ಮಾಡಿದ್ದಾರೆ. ಸಾಲೆ ಮೇಡಮ್ ಅಂತ ನಮ್ಮ ಇನ್ನೊಬ್ಬರು ಟೀಚರ್ ಇದ್ದಾರೆ, ಅವ್ರು ಇರ್ಬೋದು, ಪ್ರತಿಯೊಬ್ರು ಅವ್ರ ಎಫರ್ಟ್ ಹಾಕ್ಬಿಟ್ಟು ಇಷ್ಟೊಂದು ಚೆನ್ನಾಗಿ ಮೂಡ್ ಬಂದಿದೆ. ನಾವು ಈ ವರ್ಷದ ಇದು ಸೈನ್ಸ್ ಲ್ಯಾಬ್ ಅಂತ ಈ ಕೊಠಡಿಯನ್ನ ಮೀಸಲಿಟ್ಟಿದ್ದೀವಿ. ಯಾಕಂದ್ರೆ ಥಿಯರಿಯಲ್ಲಿ ಹೇಳೋದಕ್ಕೆ ಪ್ರಶ್ನೆ ಇಲ್ಲ, ಮಕ್ಕಳಿಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೋದು. ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ಪ್ರತಿಯೊಂದು ಒಂದು ಪೀರಿಯಡ್ ಅಲ್ಲಿ ಒಂದೊಂದು ಇದ್ರಲ್ಲಿ ಈಗ ಫಿಸಿಕ್ಸ್ ಬಂತು ಅಂದ್ರೆ ಅದ್ರ ಎಕ್ಸ್ಪೆರಿಮೆಂಟ್ ಇರ್ಬೋದು, ಬಯಾಲಜಿ ಬಂತು ಅಂದ್ರೆ ಅದೇ ಎಕ್ಸ್ಪೆರಿಮೆಂಟ್ ಇರ್ಬೋದು. ಮಕ್ಕಳಿಗೆ ಪ್ರಾಕ್ಟಿಕಲ್ ಮುಖಾಂತರ ತೋರಿಸಿ ಅವ್ರ ನಾಲೆಡ್ಜ್ ಅನ್ನು ಇಂಪ್ರೂವ್ ಮಾಡೋದಕ್ಕೆ ಈ ಕೊಠಡಿಯನ್ನು ಮೀಸಲಿಟ್ಟಿದ್ದೀವಿ ಅಂತ ಹೇಳೋದಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೀವಿ.